ಹಲೋ. ಆ್ಯಕ್ಚುಲಿ ನವಡೇಸ್ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಮ್ಮದೆಲ್ಲ ಅತಿವೃಷ್ಟಿ ಇಲ್ಲಾಂದರೆ ಅನಾವೃಷ್ಟಿ. ಏನಾದ್ರು ಎಕ್ಸ್ಟ್ರಾ ಕೇರ್ ತೊಗೋಬೇಕಂದ್ರೆ ಭಾಳ ತೊಗೊಂಬಿಡ್ತೀವಿ, ಇಲ್ಲಾಂದರೆ ಬಿಟ್ಟೇ ಬಿಡ್ತೀವಿ. ಸೊ ಜಿಮ್ನಲ್ಲಿ ಹೋಗಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಇದರ ಎಕ್ಸೆಸ್ ಆಫ್ ಕಾರ್ಡಿಯೋ ಇಲ್ಲಾಂದರೆ ಎಕ್ಸೆಸ್ ಆಫ್ ವೆಯ್ಟ್ಸು. ಸೊ ಅಕಾರ್ಡಿಂಗ್ ಟು ಮೀ, ಫಸ್ಟ್ ವೆನ್ ಯು ಗೋ ಟು ಜಿಮ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ಸೊ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದ ಲೋಯೆಸ್ಟ್, ಟೇಕ್ ಇಟ್ ಸ್ಟೆಪ್ ವೈಸ್. ಡೈರೆಕ್ಟಾಗಿ ನಾನು ಥ್ರೆಡ್ಮಿಲ್ ಮೇಲೆ 10 ನಿಮಿಷ ಜಾಗ್ ಮಾಡ್ತೀನಿ, ಅರ್ಧ ಗಂಟೆ ಜಾಗ್ ಮಾಡಿಬಿಡ್ತೀನಿ, ಇಲ್ಲ ಡೈರೆಕ್ಟಾಗಿ 20 kg ಎತ್ಬಿಡ್ತೀನಿ, ಇಲ್ಲ 100 kgs ಎತ್ತೀನಿ. ದಿಸ್ ಇಸ್ ಆಲ್ ದ ರಾಂಗ್ ಮೆಥ್. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ಯುವರ್ ಬಾಡಿ ಈಸ್ ನಾಟ್ ಆಸ್ ಸೇಮ್ ಆಸ್ ಅದರ್ಸ್. Okay, so you should know your capacity. Whenever you are pushing off your limits, your body is telling you like, okay, now I need to take break. So listen to that. ಬೇಡ ಅಂದಾಗ ಸ್ವಲ್ಪ ಬ್ರೇಕ್ ತೊಗೊಳೋದ್ರಿಂದ ನಾವೇನು ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಬಟ್ ಈ ಇನ್ಸ್ಟಾಗ್ರಾಮು, ಈ ಯೂಟ್ಯೂಬು ಇದರಲ್ಲೆಲ್ಲ ಏನಂದರೆ ದೇ ಟೆನ್ ಟು ಶೋ ಲೈಕ್ ಯು ನೀಡ್ ಟು ಪುಷ್ ದ ಲಿಮಿಟ್ಸ್ ಬಿಯಾಂಡ್ ಇಟ್, ದೆನ್ ಓನ್ಲಿ ವಿಲ್ ಗೆಟ್. ಸೊ ಹಾಕಿ ಇಟ್ಸ್ ಲೈಕ್ ಎ ಮೋಟ್ರ್ ಬೈಕ್ ರಾಮಿಂಗ್ ಅರೌಂಡ್ 5000 RPM. ಆ ಥರ ಮಾಡೋಕ್ಕೆ ಆಗಲ್ಲ. Because human body is not a machine. Ultimately it's the biology. It will break if you push beyond the limits. So you should know your limits, go gradually. Definitely changes ಅನ್ನೋದು ಬರುತ್ತೆ. Overnight you cannot get those changes. So for the youth or for anyone, for any age person who wants to work out or do anything, always and always understand your body. ನಿಮ್ಮ ಬಾಡಿ ಬಗ್ಗೆ ನಿಮಗೆ ಗೊತ್ತಿರಬೇಕು, ನಾಟ್ XYZ ಯಾರಿಗೂ ಗೊತ್ತಿರಲ್ಲ. ನಿಮ್ಮ ಲಿಮಿಟ್ಸ್ ಏನೋ ಅನ್ನೋದು ನಿಮಗೆ ಚೆನ್ನಾಗಿರುತ್ತೆ. ಬಿಕಾಸ್ ಯು ಬೀನ್ ಲಿವಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಬಾಡಿ ಫ್ರಮ್ ಸೋ ಲಾಂಗ್. ಸೊ ನಿಮ್ಮ ಲಿಮಿಟ್ಸ್ ಏನನ್ನೋದು ಅರ್ಥ ಮಾಡ್ಕೊಳ್ಳಿ, ಆ ಲಿಮಿಟ್ಗೆ ಸ್ಟಾಪ್ ಮಾಡೋದು ಕಲೀರಿ. ಟೇಕ್ ಅ ಬ್ರೇಕ್ ಆ್ಯಂಡ್ ಅಗೇನ್ ಗೆಟ್ ಬ್ಯಾಕ್. ಸೊ ಓವರ್ನೈಟ್ ಸಕ್ಸಸ್ ಅನ್ನೋದು ಬರೋಲ್ಲ, ಓವರ್ನೈಟ್ ಬಾಡಿ ಅನ್ನೋದು ಆಗಲ್ಲ, ಓವರ್ನೈಟ್ ಫಿಟ್ನೆಸ್ ಅನ್ನೋದು ಆಗಲ್ಲ.